ನಮಸ್ತೆ ಫ್ರೆಂಡ್ಸ್, ನಂದಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮಗೆ ಇವತ್ತು ಭಾದ್ರಪದ ಅಮಾವಾಸ್ಯೆ ಅಥವಾ ಬೆನಕನ ಅಮಾವಾಸ್ಯೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಭಾದ್ರಪದ ಅಮಾವಾಸ್ಯೆ ಬೆನಕನ ಅಮಾವಾಸ್ಯೆ ಯಾವ ದಿನ ಬಂದಿದೆ ಅಂತ, ಅಮಾವಾಸ್ಯೆ ತಿಥಿ ಅಂದರೆ ಯಾವಾಗ ಪ್ರಾರಂಭವಾಗಿ ಯಾವಾಗ ಅಂತ್ಯವಾಗುತ್ತದೆ, ಯಾವ ಸಮಯದಲ್ಲಿ ಅಮಾವಾಸ್ಯೆ ಪೂಜೆ ಮಾಡಬೇಕು ಅಂತ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತೇನೆ. ಜೊತೆಗೆ ಶ್ರಾವಣ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಮಾಡದಿರೇ ಇರೋವು ಈ ಶುಕ್ರವಾರ 22ನೇ ತಾರೀಕು ಆಗಸ್ಟು ಮಾಡ್ಬೋದಾ ಅಂತ ಮಾಡಬಾರ್ದಾ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಇದೆಲ್ಲ ಗೊಂದಲ ಇರುವುದರಿಂದ ಇದನ್ನು ಡೀಟೇಲಾಗಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಖಂಡಿತ ಕೊನೆವರೆಗೂ ನೋಡಿ. ಶ್ರಾವಣ ಮಾಸ ಕಳೆದು ಭಾದ್ರಪದ ಮಾಸ ಬರುವುದಕ್ಕಿಂತ ಮುಂಚೆ ಬರುವ ಅಮಾವಾಸ್ಯೆನ ಭಾದ್ರಪದ ಅಮಾವಾಸ್ಯೆ ಅಂತ ಅಥವಾ ಬೆನಕನ ಅಮಾವಾಸ್ಯೆ ಅಂತ ಕರಿತೀವಿ. ಇನ್ನು ಈ ವರ್ಷ ಬಂದಿರೋ ಅಮಾವಾಸ್ಯೆ 2 ದಿನಗಳು ಬಂದಿದೆ. ಯಾವ ದಿನ ಆಚರಣೆ ಮಾಡಬೇಕು ಅಂತ ಎಲ್ರಿಗೂ ಸಹ ಗೊಂದಲ ಇರೋದು ಸಹಜ. ಹಾಗಾಗಿ ಮೊದಲು ಭಾದ್ರಪದ ಅಮಾವಾಸ್ಯೆಯನ್ನು ಯಾವ ದಿನ ಆಚರಣೆ ಮಾಡಬೇಕು, ಅಮಾವಾಸ್ಯೆ ತಿಥಿ ಯಾವಾಗ ಆರಂಭವಾಗುತ್ತದೆ, ಯಾವಾಗ ಅಂತ್ಯವಾಗುತ್ತದೆ ಅಂತ ತಿಳಿಸ್ಕೊಡ್ತೀನಿ ಖಂಡಿತ. ನೋಡಿ, ಈ ಭಾದ್ರಪದ ಅಮಾವಾಸ್ಯೆ ಅಂದರೆ ಬೆನಕನ ಅಮಾವಾಸ್ಯೆ ಶನಿವಾರ ಬಂದಿದೆ. ಅಂದರೆ 23ನೇ ತಾರೀಕು ಆಗಸ್ಟು ಶನಿವಾರ ಬಂದಿದೆ. ಅಂದರೆ ಅಮಾವಾಸ್ಯೆ ತಿಥಿ ಆರಂಭವಾಗೋದು ಆಗಸ್ಟ್ 22ನೇ ತಾರೀಕು ಶುಕ್ರವಾರದಂದು. ಹಾಗಾಗಿ ಶುಕ್ರವಾರ ಪೂಜೆ ಮಾಡಬೇಕಾ, ಶನಿವಾರ ಪೂಜೆ ಮಾಡಬೇಕಾ ಅಂತ ತುಂಬ ಜನರಿಗೆ ಗೊಂದಲ ಅನ್ನೋದು ಉಂಟು ಮಾಡಿದೆ. ಹಾಗಾಗಿ ಮೊದಲಿಗೆ ಅಮಾವಾಸ್ಯೆ ತಿಥಿ ಯಾವಾಗ ಆರಂಭ ಯಾವಾಗ ಅಂತ್ಯ ಅಂತ ತಿಳಿದುಕೊಳ್ಳೋಣ. ಅಮಾವಾಸ್ಯೆ ತಿಥಿ ಆರಂಭ ಆಗಸ್ಟ್ 22ನೇ ತಾರೀಕು ಬೆಳಗ್ಗೆ 11 ಗಂಟೆ 55 ನಿಮಿಷಕ್ಕೆ ಆರಂಭವಾಗಿ ಆಗಸ್ಟ್ 23ನೇ ತಾರೀಕು ಶನಿವಾರ 11:35 ನಿಮಿಷಕ್ಕೆ ಬೆಳಗ್ಗೆ ಅಂತ್ಯವಾಗುತ್ತದೆ. ಹೆಚ್ಚಿನ ಅಮಾವಾಸ್ಯೆ ತಿಥಿ ಆಗಸ್ಟ್ 22ನೇ ತಾರೀಕು ಶುಕ್ರವಾರ ಇದ್ದರೂ ಕೂಡ ಅಮಾವಾಸ್ಯೆನ ಆಗಸ್ಟ್ 23ನೇ ತಾರೀಕು ಶನಿವಾರ ಭಾದ್ರಪದ ಅಮಾವಾಸ್ಯೆನ ಆಚರಣೆ ಮಾಡಬೇಕಾಗತ್ತೆ. ಏಕೆಂದರೆ ಯಾವುದೇ ಪೂಜೆ ಆಗಲಿ ವ್ರತ ಆಗಲಿ ಈ ರೀತಿ ಅಮಾವಾಸ್ಯೆ ಪೌರ್ಣಮಿ ಆಗಲಿ ಸೂರ್ಯ ಉದಯ ಆಗುವ ಯಾವ ದಿನ ಬಂದಿರುತ್ತೋ ಆ ದಿನನ ವ್ರತವನ್ನು ಪೂಜೆಯನ್ನು ಅಮಾವಾಸ್ಯೆ ಹುಣ್ಣಿಮೆಯನ್ನು ಆ ದಿನ ಆಚರಣೆ ಮಾಡಬೇಕು ಅಂತ ಹೇಳ್ತಾರೆ. ಆಗಸ್ಟ್ 23ನೇ ತಾರೀಕು ಸೂರ್ಯ ಉದಯ ಸಮಯದಲ್ಲಿ ಅಮಾವಾಸ್ಯೆ ತಿಥಿ ಇರುವುದರಿಂದ ಆಗಸ್ಟ್ 23ನೇ ತಾರೀಕು ಶನಿವಾರ ಅಮಾವಾಸ್ಯೆ ಪೂಜೆ ಮಾಡಬೇಕಾಗುತ್ತೆ. ಇನ್ನು ಸಾಕಷ್ಟು ಜನ ವರಮಹಾಲಕ್ಷ್ಮಿ ಹಬ್ಬನ ಈ ವಾರ ಅಂದರೆ ಆಗಸ್ಟ್ 22ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ ಮಾಡಬಹುದಾ ಅನ್ನೋದಾದರೆ, ಅಂದರೆ ಮುಂಚೆ ಯಾರು ಮಾಡಿರಲ್ಲ ಅವ್ರು ಮಾಡಬೇಕು ಮಾಡ್ಬೋದಾ ಅನ್ನೋದು ಗೊಂದಲ ಇರುತ್ತಲ್ವ, ಅಂಥವ್ರಿಗೆ ಖಂಡಿತವಾಗ್ಲೂ ಅವತ್ತಿನ ದಿನ ವರಮಹಾಲಕ್ಷ್ಮಿ ಹಬ್ಬನ ಮಾಡ್ಬೋದು. ಇನ್ನು ಸಾಕಷ್ಟು ಜನರು ಶ್ರಾವಣ ಶನಿವಾರ 5 ವಾರ ಬಂದಿದೆ ಅಂತ ಅಂದುಕೊಂಡಿದ್ದಾರೆ. ಆದರೆ ಶನಿವಾರ ಅಮಾವಾಸ್ಯೆ ಬಂದಿರೋದರಿಂದ ಶ್ರಾವಣ ಶನಿವಾರ ಅನ್ನೋದು ಶ್ರಾವಣ ಶನಿವಾರ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ ಅವತ್ತಿನ ದಿನ, ಅಂದರೆ 23ನೇ ತಾರೀಕು. ಹಾಗಾಗಿ ಈ ವರ್ಷ ಕೂಡ 4 ಶನಿವಾರಗಳು ಬಂದಿದೆ, ಅಂದರೆ ಶ್ರಾವಣ ಶನಿವಾರಗಳು ಬಂದಿದೆ. ಅಮಾವಾಸ್ಯೆ ಬಂದಿರುವುದರಿಂದ ಅದು ಭಾದ್ರಪದ ಅಮಾವಾಸ್ಯೆ ಅಥವಾ ಬೆನಕನ ಅಮಾವಾಸ್ಯೆ ಅದಕ್ಕೆ ಸೇರುತ್ತೆ. ಅದನ್ನು ಶ್ರಾವಣ ಮಾಸ ಅಂತ ಕನ್ಸಿಡರು ಮಾಡಲಿಕ್ಕೆ ಆಗಲ್ಲ ಖಂಡಿತ. ಇನ್ನು ಅಮಾವಾಸ್ಯೆ ಪೂಜೆ ಮಾಡುವವರು ಬೆಳಗಿನ ಜಾವ ಅಂದರೆ ಬ್ರಾಹ್ಮಿ ಮುಹೂರ್ತದಿಂದ, ಅಂದರೆ ಬೆಳಗಿನ ಜಾವ 5 ಗಂಟೆ 5:30ಯಿಂದ 11:35 ಅಮಾವಾಸ್ಯೆ ಪೂಜೆಯನ್ನು ಮಾಡಬಹುದು ಖಂಡಿತ. ಹಾಗಾಗಿ ಶುಕ್ರವಾರ ದಿನ ಅಮಾವಾಸ್ಯೆ ದಿನ ಅಂತ ಕನ್ಸಿಡರ್ ಮಾಡಿಲ್ಲ. ಬೆಳಗಿನ ಜಾವ ಸೂರ್ಯ ಉದಯ ಕಾಲದಲ್ಲಿ ಬಂದಿರೋದ್ರಿಂದ ಶನಿವಾರದ ದಿವಸ ಅಂದರೆ ಆಗಸ್ಟ್ 23ನೇ ತಾರೀಕು ಶನಿವಾರದಂದು ಅಮಾವಾಸ್ಯೆ ಭಾದ್ರಪದ ಅಮಾವಾಸ್ಯೆ ಬೆನಕನ ಅಮಾವಾಸ್ಯೆ ಅಂತ ಕರೆಯಲ್ಪಡುತ್ತೆ. ಅಂದಿನ ದಿನ ಅಮಾವಾಸ್ಯೆ ಪೂಜೆ ಮಾಡಬೇಕಾಗುತ್ತೆ. ಇದಾಗಿತ್ತು ಇವತ್ತಿನ ಅಮಾವಾಸ್ಯೆ ಪೂಜೆ ತಿಥಿ ಅಥವಾ ವಿಡಿಯೋ. ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗಿರ್ತೀನಿ. ಅಲ್ಲಿವರೆಗೂ ನಂದಿ ವ್ಲಾಗ್ಸ್ನ ವೀಕ್ಷಿಸ್ತಾ ಇರಿ. ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.